ದಾಬಸ್ಪೇಟೆ ಜನಜಂಗುಳಿಯಿಂದ ತುಂಬಿರುವ ನಗರ. ಹೌದು ವೀಕ್ಷಕರೇ, ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶ ಸಾವಿರಾರು ಕಂಪನಿಗಳು ಇರೋದ್ರಿಂದ ದೇಶದೆಲ್ಲೆಡೆ ಹಲವಾರು ರಾಜ್ಯಗಳಿಂದ ಬಂದು ದಿನನಿತ್ಯ ಸಹಸ್ರಾರು ಸಂಖ್ಯೆಯಲ್ಲಿ ಜನರ ಒಡನಾಟ ದಾಬಸ್ಪೇಟೆಯಲ್ಲಿ ಇದೆ. ಇತ್ತೀಚಿನ ದಿನಗಳಲ್ಲಿ ಹಲವಾರು ಕೃತ್ಯಗಳು ನಡೀತಾ ಇದ್ದು, ಕಳ್ಳತನ ಇನ್ನೂ ಹಲವಾರು ಚಟುವಟಿಕೆಗಳು ನಡೆಯುತ್ತಲೇ ಇರುತ್ತವೆ. ಇದಕ್ಕೆಲ್ಲ ತಡೆ ಹಿಡಿಯಲೆಂದು ಸೋಂಪುರ ಪಂಚಾಯಿತಿ ಮುಂದೆ ಬಂದಿದೆ. ದಾಬಸ್ಪೇಟೆ ಇನ್ಮುಂದೆ ಸಿಸಿಟಿವಿ ಕಣ್ಗಾವಲಿನಲ್ಲಿ ಇರಲಿದ್ದು, ಸೋಂಪುರ ಪಂಚಾಯಿತಿಯಿಂದ ಅಧ್ಯಕ್ಷರಾದ ಪ್ರೇಮತೀರ್ಥ ಪ್ರಸಾದ್ ರವರ ನೇತೃತ್ವದಲ್ಲಿ ಹಾಗೂ ಸೋಂಪುರ ಪಂಚಾಯಿತಿಯ ಉಪಾಧ್ಯಕ್ಷರಾದ ಲಾವಣ್ಯ ಜಗದೀಶ್ ಹಾಗೂ ಪಂಚಾಯಿತಿಯ ಎಲ್ಲಾ ಸದಸ್ಯರ ನೇತೃತ್ವದಲ್ಲಿ ದಾಬಸ್ಪೇಟೆಯ ಮೂಲೆ ಮೂಲೆಗಳಲ್ಲಿಯೂ ಸಿಸಿ ಕ್ಯಾಮೆರಾ ಅಳವಡಿಸಿದ್ದು ಸಂತೋಷದ ವಿಷಯ. ಇಂದು ಬೆಳಿಗ್ಗೆ ಆರಕ್ಷಕ ಠಾಣಾ ದಾಬಸ್ಪೇಟೆಯ ಅಧಿಕಾರಿಗಳು ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸೋಂಪುರ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳೊಂದಿಗೆ ಸಿಸಿ ಕ್ಯಾಮೆರಾ ಉದ್ಘಾಟನೆ ಮಾಡಿ ಚಾಲನೆ ನೀಡಿದರು. ಇದೇ ಸಮಯದಲ್ಲಿ ಮಾತನಾಡಿದ ಸೋಂಪುರ ಪಂಚಾಯಿತಿಯ ಅಧ್ಯಕ್ಷರು ಪ್ರೇಮತೀರ್ಥ ಪ್ರಸಾದ್, ಮುಂದಿನ ದಿನಗಳಲ್ಲಿ ಇನ್ನೂ ಹಲವು ಕ್ಯಾಮೆರಾಗಳನ್ನ ಕೊಡಿಸಿ ದಾಬಸ್ಪೇಟೆಯ ಸುರಕ್ಷತೆಗೆ ಹೆಚ್ಚು ಒತ್ತು ಕೊಡಬೇಕಾಗಿರುವುದು ನಮ್ಮ ಕರ್ತವ್ಯ. ನಾವು ಕೊಡ್ತೇವೆ. ದಾಬಸ್ಪೇಟೆಯಲ್ಲಿ ವಾಸಿಸುವ ಜನತೆ ಸುರಕ್ಷತೆಯಾಗಿ ಇರಬೇಕು, ಅದೇ ನಮ್ಮ ಗುರಿ ಎಂದು ತಿಳಿಸಿದ್ರು. ಇನ್ನು ದಾಬಸ್ಪೇಟೆಯ ಆರಕ್ಷಕ ಅಧಿಕಾರಿಗಳು, ನಿಮ್ಮ ಬೆಂಬಲ ಹೀಗೆ ಇರಲಿ, ನಿಮಗೆ ನಮ್ಮಿಂದ ದೊಡ್ಡ ಅಭಿನಂದನೆಗಳು ಎಂದು ಸೋಂಪುರ ಪಂಚಾಯಿತಿಗೆ ಅಭಿನಂದನೆ ಸಲ್ಲಿಸಿದ್ರು. ಇದು ನಮ್ಮ ಸ್ಟೇಷನ್ ಮುಂದೆ ಅಧ್ಯಕ್ಷ ಇದು ಸರ್ಕಲ್, ಇದು ಆ ಕಡೆ ಪಾರ್ಟ್, ಈ ಕಡೆ ಪಾರ್ಟ್ ರೋಡ್. ಇದು ಶಿವಗಂಗೆ ರೋಡ್, ಇದು ಆ ಕಡೆ ಬೆಂಗಳೂರು ಕಡೆಯಿಂದ ಬಂದು ಮಾಡ್ಬಿಟ್ಟಿಯಲ್ಲ ಸರ್. ಶಿವಗಂಗೆ ರೋಡ್, ಇದು ಬೆಂಗಳೂರು ರೋಡ್, ದೊಡ್ಡಬಳ್ಳಾಪುರ ಬಂದು ಇದು ದೊಡ್ಡಬಳ್ಳಾಪುರ ಇದು ದೊಡ್ಡಬಳ್ಳಾಪುರ ರೋಡ್. ಇದು ನಮ್ಮ ಮಧುಗಿರಿ ರೋಡ್, ಇದು ತುಮಕೂರಿಂದ ಬರೋ ಸರ್ವಿಸ್ ರೋಡ್. ಇದು ಗಲ್ಲಿ ರೋಡ್ ಅಂತ ಹಾಕಿದೆ ಸರ್. ಅಲ್ಲಿ ದೇವಸ್ಥಾನ ರೋಡ್, ಇದು ಅಗಲಕುಪ್ಪೆ ರೋಡ್, ಇದು ತುಮಕೂರು. ಅದು ಸರ್ವಿಸ್ ರೋಡ್. ಇದು ಬಂದು ನಮ್ಮ ದಾಬಸ್ಪೇಟೆ ಸರ್ಕಲ್. ಇದು ಆ ಕಡೆ ಆಪೋಸಿಟ್ ಸರ್, ಈ ಕಡೆ ಅದು ಆ ಕಡೆ ಬಸ್ ಸ್ಟ್ಯಾಂಡ್. ಇದು ಅಗಲಕುಪ್ಪೆ ರೋಡ್ ಒಳಗಡೆ ಹೊಸ ರೋಡ್, ಅದು ಸರ್ವಿಸ್ ರೋಡ್. ಸರ್ ಎಲ್ಲ ಈ ಕಡೆ ನೋಡಿ ಸರ್ ಒಂದ್ಸಲ. ಈಗ ಕ್ಯಾಮ್ರಾ ಏನಾಗಿದೆ ಸರ್ ನೋಡಿ, ಒಂದು ನಿಮಿಷ ನೋಡಿ ಸರ್. ಸೈಡ್ ಬನ್ನಿ ಕೊಡಿ, ಸೈಡಿಂದ ಕೊಡಿ. ಅಧ್ಯಕ್ಷ ಮುಂದೆ ಬನ್ನಿ ಸ್ವಲ್ಪ. ನಮ್ಮ ಪ್ರಕಾರ ಈಗ ಒಂದು 50% ಯಾಕಂದ್ರೆ ಈಗ ನಮಗೆ ಇದು ಎಡೆಹಳ್ಳಿ ಆಕ್ಸಿಡೆಂಟ್ ಕ್ಯಾಪ್ಚರ್ ಆಗ್ತದೆ, ಎಲ್ಲಿ ಹೋಗೋದು ಯಾವ ಕಡೆ ಹೋದ್ರು ಅಂತ ಫಾಲೋ ಅಪ್ ಮಾಡಕ್ಕೆ ಝೂಮ್ ಮಾಡ್ಕೊಳ್ಳಿ. 14/3/2024 ಟೈಮಿಂಗ್ಸ್ 11 ಗಂಟೆ 23 ನಿಮಿಷ 3 ಸೆಕೆಂಡ್. ಕ್ಲಾರಿಟಿ ಇಲ್ಲ ನೋಡಿ, ಬರುತ್ತೆ. ಇದು ಕಾಣಿಸಲ್ಲ ಅಂದ್ರೆ ಅಪ್ ಟು ಮಾರ್ಕ್ ಸಿಗ್ತಾ ಇಲ್ಲ ನಮ್ಗೆ. 50% ಈ ತರ ಗಾಡಿ ಫೋರ್ಡ್ ಗಾಡಿ ಬಂದಿದೆ ಅಂತ ಅಷ್ಟೇ ಬರುತ್ತೆ. ನಮ್ಗೆ ಏನಾಗ್ತದೆ, ನಮ್ಗೆ ಏನ್ ಬೇಕು PTZ ಕ್ಯಾಮ್ರಾದಲ್ಲಿ ಏನಾಗುತ್ತೆ, ಮೂವಿಂಗ್ ಅಲ್ಲೂ ನಂಬರ್ ಝೂಮ್ ಮಾಡ್ಬೋದು. ಅದು ಮೂವಿಂಗ್ ಆಗ್ತಾ ಮತ್ತೆ ಇಲ್ಲಿಂದ ಇದು ಸ್ಟ್ಯಾಟಿಕ್ ಕ್ಯಾಮ್ರಾ ಇರೋದು. PTZ ಏನಂದ್ರೆ 360 ರೊಟೇಟ್ ಆಗುತ್ತೆ. ನಾವು ಇಲ್ಲಿಂದ ಮೂವ್ ಮಾಡಿದ್ರೆ ಆ ಕ್ಯಾಮ್ರಾ ಯಾವ ಕಡೆ ಬೇಕೋ ಆ ಕಡೆ ತಿರ್ಸ್ಕೊಂಡು ಆ ಥರದ ಅಧ್ಯಕ್ಷರಿಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ. ನೆಕ್ಸ್ಟ್ ಬಾಡಿ ಲೀಟರ್ 4-5 ಕೊಡಿಸ್ಬಿಟ್ಟು ಅದರ PTZ ಕ್ಯಾಮ್ರಾ 5 ಆದ್ರೆ ಸಾಕು, ಕವರ್ ಆಗ್ಬಿಟ್ಟು. ಈಗ ನಂಬರ್ ಕಾಣೋದೇ ಇಲ್ಲ, ಝೂಮ್ ಮಾಡೋಕೆ ಟ್ಯಾಕ್ಸ್ ಫಿಕ್ಸೇಷನ್ ಮಾಡೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದೀವಿ. ಇಲ್ಲ ನಾವು ಶಾಂತಿಯುತವಾಗಿ ದಾಖಲೆ ಸಮೇತನೇ ಕೇಳೋ ಕ್ಯಾಮ್ರಾ. ಥ್ಯಾಂಕ್ ಯು ಮೇಡಮ್. ಈ ಒಂದು ಸಂದರ್ಭದಲ್ಲಿ ನಮ್ಮ ಠಾಣಾ ವತಿಗೆ ಇಡೀ ಸೋಂಪುರ ಹೋಬಳಿ ನಾಗರಿಕರಿಗೆ ಅನುಕೂಲವಾಗಂತೆ ನಾವೊಂದು CCTV ಬೇಕು ಅಂತೇಳಿ ಅಧ್ಯಕ್ಷರಿಗೆ ಮನವಿ ಮಾಡಿದ್ದು. ಮತ್ತೆ ಶಿವಕುಮಾರ್ ಅವರೇ ಬಂದು ಸ್ಟಾರ್ಟಿಂಗ್ ಅಲ್ಲಿ ನಾವು ಕೇಳ್ಕೊಂಡಿದ್ದು, ಗೋವಿಂದರಾಜ್ ಶಿವಕುಮಾರ್ ಅವರಿಗೆ ತ್ವರಿತಗತಿಯಲ್ಲಿ ನಮಗೆ ಆದಷ್ಟು ಬೇಗ, ನಾವು ಅನ್ಕೊಂಡಿರಲಿಲ್ಲ ಇಷ್ಟು ಬೇಗ ಆಗ್ತದೆ ಅಂತ. ಈಗ ಆದರೆ ಇನ್ನೊಂದು 6 ತಿಂಗಳಿಗೆ ಅಂತ ಲೆಕ್ಕ ಇಟ್ಕೊಂಡಿದ್ದಾರೆ.
ಅಟ್ಲೀಸ್ಟ್ ಅವ್ನು ಸ್ಟಾರ್ಟ್ ಮಾಡಿದ ತಕ್ಷಣ ನಾವು ಹೇಳಿ ಪಾಯಿಂಟ್ ಎಲ್ಲ ಫಿಕ್ಸ್ ಮಾಡಿ ತೋರಿಸ್ದಾಗಿ ಹಾಕೊಂಡಿದ್ದೀವಿ. ಇದೀಗ ಒಂದು ವೀಕಲ್ ಹಾಕ್ಬಿಟ್ಟಿದ್ದೀವಿ. ಒಂದು ವಾರದಲ್ಲೇ ಕೆಲಸ ಪೂರ್ತಿ ಮಾಡಿಬಿಟ್ಟು ರನ್ನಿಂಗ್ ರಿಯಲ್ ಟೈಮ್ಗೆ ತಂದುಕೊಟ್ಟಿದ್ದಾರೆ. ಈ ಒಂದು ಕಾರ್ಯದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ ಅಧ್ಯಕ್ಷರಿಗೆ, ಸದಸ್ಯರುಗಳಿಗೆ ಮತ್ತು ನಮ್ಮ ಪಿ ಡಿ ಅವರಿಗೆ, ಇತರ ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ನಮ್ಮ ಠಾಣಾ ವತಿಯಿಂದ ಮತ್ತು ನಮ್ಮ ಜಿಲ್ಲಾ ವತಿಯಿಂದ ಅವರಿಗೆ ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತೀನಿ. ಹಲವಾರು ಅಂದ್ರೆ ನಮ್ಮ ಸ್ಟೇಷನ್ ಇಂದ ಒಂದು ಕ್ಯಾಮ್ರಾ ಬೇಕು ಅಂತ ಇದ್ರು ಸ್ಟೇಷನ್ಗೆ. ಹಾಗೆ ನಾವು ಅಳವಡಿಸಕ್ಕೆ ಲಾಸ್ಟ್ ಒಂದು 4-5 ಮಂತ್ಸ್ ಬ್ಯಾಕ್ ಕೂಡ ಅದಕ್ಕೂ ಪ್ಲಾನ್ ಮಾಡಿದ್ವು, ಅಜೆಂಡಾ ಇಟ್ಕೊಂಡು. ಈಗ ಸರ್ ಹೇಳ್ದಂಗೆ ಅಂದ್ರೆ ಈ ನೇಮ್ ಬೋರ್ಡ್ ಬರ್ತಾ ಇಲ್ಲ. ಈಗ ಅದನ್ನ ಐಡೆಂಟಿಫೈ ಆಗಿ ಇನ್ನೊಂದು ಏನಾದ್ರು ಎಕ್ಸ್ಟ್ರಾ ಇದು ಮಾಡಬೇಕು ಅನ್ನೋದು ಒಂದು ಹೇಳಿದ್ದಾರೆ, ಒಂದು ಬೇಡಿಕೆ ಇಟ್ಟಿದ್ದಾರೆ. ಈಗ ಆಲ್ರೆಡಿ ಅದು ಬೇಸಿಕ್, ಯಾಕೆಂದ್ರೆ ಫಸ್ಟ್ನೇ ಸ್ಟೆಪ್ ಇಟ್ಟರೆ ಮೇಲೆ ಹೋಗಕ್ಕೆ ಸಾಧ್ಯ. ಮೊದಲ ಸ್ಟೆಪ್ ಏನಾದ್ರೆ ಏನೇ ಒಂದು ಹೋದ್ರೆ ಫಾಲ್ಟ್ ಆದ್ಮೇಲೆ ನಮಗೆ ಪರ್ಫೆಕ್ಟ್ ಅನ್ನೋದು ಬಂದೇ ಬರ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅದ ನೇಮ್ ಬೋರ್ಡ್ ರೀತಿ ಕಾಣ್ಬೋದು ಅನ್ನೋದು ರೀತಿನ ಅಳವಡಿಸಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಡ್ತೀವಿ. ರಾಜು ಸರ್ ನಿಜಕ್ಕೂ ಹೇಳ್ಬೇಕು ಅಂತಂದ್ರೆ ಪೊಲೀಸ್ ಸಿಬ್ಬಂದಿ ಇರ್ಬೋದು, ಎಲ್ಲರೂ ಇರ್ಬೋದು, ನಮಗೆ ತುಂಬಾ ಸಹಕರಿಸ್ತಾ ಇದಾರೆ. ಒಂಥರ ಫ್ರೆಂಡ್ಲಿ. ನಮಗೆ ಸ್ಟೇಷನ್ ಅಂತಂದ್ರೆ ನಮಗೆ ಭಯ ಇಲ್ಲ, ಏನಾರು ಒಂದು ಹೇಳಿದ್ರೆ ಅನುಕೂಲನೂ ಆಗ್ತಾ ಇದೆ. ಮತ್ತೆ ಏನೇ ಒಂದು ಸಮಸ್ಯೆ ಇದ್ರೂ ಇಮಿಡಿಯೇಟ್ಲಿ ಬಂದು ನಮಗೆ ಸಹಕರಿಸ್ತಾ ಇದೆ. ಹಾಗಾಗಿ ಈ ಸರ್ ಇರೋದ್ರಿಂದ ನಾವು ಇನ್ನೂ ಅತಿ ಹೆಚ್ಚಾಗಿ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ. ಮತ್ತೆ ಅವ್ರು ಏನು ಕೇಳ್ತಾರೋ ನಮ್ಮ ಕೈಲಾಶ್, ನಮ್ಮ ಅಧ್ಯಕ್ಷರು, ಮೆಂಬರ್ಸ್, ಉಪಾಧ್ಯಕ್ಷರು ಎಲ್ಲ ಇದ್ದಾರೆ, ಪ್ರತಿಯೊಬ್ಬರು ಸದಸ್ಯರೆಲ್ಲ ಇದ್ದಾರೆ. ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಅಭಿವೃದ್ಧಿ ಕೆಲಸ ತೊಡಗ್ತೀನಿ ಅಂತ ಈ ಮೂಲಕ ಹೇಳ್ತಿದ್ದೀನಿ. ಎಲ್ಲರೂ ಕೂಡ ಧನ್ಯವಾದಗಳು. ಪಂಚಾಯತಿಗೆ ನಮಗೆ ಸಹಕರಿಸಬೇಕು, ಈ ಥರ ಒಂದು ಕ್ಯಾಮ್ರಾದ ಅಳವಡಿಕೆ ಬೇಕು ಅಂತ ನಮ್ಮನ್ನು ರಿಕ್ವೆಸ್ಟ್ ಮಾಡಬೇಕು. ಆದ್ದರಿಂದ ನಮ್ಮ ಸಾರ್ವಜನಿಕರಲ್ಲಿ ಇನ್ನೂ ಹೆಚ್ಚು ಇದು ಮೂಡಿಸ್ಕೋಸ್ಕರ ನಾವು ಕ್ಯಾಮ್ರಾನ ಅಳವಡಿಸ್ಕೊಟ್ಟಿದ್ದೀವಿ. ಇದರಿಂದ ನಮಗೆ ಸಾರ್ವಜನಿಕರು ತುಂಬ ಸಹಕಾರ ಮಾಡಿ ಇದು ಮಾಡಿಕೊಟ್ಟಿದ್ದಾರೆ. ನಮ್ಮ ಸದಸ್ಯರು, ನಮ್ಮ ಪಿ ಡಿ ಒ ಸರ್ ಎಲ್ಲ ತುಂಬ ಅನುಕೂಲದಿಂದ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಅದರಿಂದ ಈ ಕ್ಯಾಮ್ರಾನ ಅಳವಡಿಸ್ಕೊಂಡಿದ್ದೀನಿ. ನಮ್ಮ ಅಧ್ಯಕ್ಷ ಸದಸ್ಯರುಗಳು ಮಾಡಿಕೊಟ್ಟಿದ್ದಾರೆ. ತುಂಬ ಡಾಬಸ್ಪೇಟೆ ಬೆಳೀತಾ ಇರೋ ಪ್ರದೇಶಕ್ಕೆ ತುಂಬ ಅನಿವಾರ್ಯವಾಗಿತ್ತು CC ಕ್ಯಾಮ್ರಾ. ಯಾಕೆಂದರೆ ಆಗುವಂಥ ಅನಾಹುತ ತಪ್ಪಿಸೋದಕ್ಕೆ ಮತ್ತು ಆಗಿರೋ ಅನಾಹುತನ ಕಂಡುಹಿಡಿಯೋದಕ್ಕೆ ಎರಡರಿಂದಲೂ ಅನುಕೂಲ. ಈ ಕೆಲಸನ ತ್ವರಿತಗತಿಯಲ್ಲಿ ಪಂಚಾಯತಿ ಮತ್ತು ನಮ್ಮ ಅಧ್ಯಕ್ಷರು, ಪಿ ಡಿ ಒ ಮತ್ತು ಸದಸ್ಯರುಗಳಿಂದ ಇದು ನಮ್ಮ ಪಂಚಾಯತಿಗೆ ಒಂದು ಹೆಮ್ಮೆ. ಮತ್ತು ಇಲ್ಲಿಗೆ ಎಲ್ಲರಿಗೂ ಸಹಕಾರ ಕೊಟ್ಟ ಒಬ್ಬ ಸ್ನೇಹಮಯಿ ಆದಂಥ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಡಾಬಸ್ಪೇಟೆಯವರಿಗೆ ನನ್ನ ಧನ್ಯವಾದಗಳು.